ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ 2ನೇ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಆದರದ ಸ್ವಾಗತ. ವೆಲ್ಕಮ್. ಇವತ್ತಿನ ಒಂದು ಟಾಪಿಕ್ ಏನು ಅಂದರೆ, ಕೀಪ್ ದಿಸ್ ಟೀಮ್ ಇನ್ ಮೈಂಡ್. ನಾನು ಯಾವ ಟೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಒಂದು ಸಾರಿ ಯೋಚನೆ ಮಾಡೋಕ್ಕಾಗತ್ತಾ? ಹೋಗಲಿ, ಒಂದು ಕ್ಲೂ ಕೊಡ್ತೀನಿ. ಕ್ರಿಕೆಟ್ ಟೀಮ್. ಈಗಂತೂ ಕ್ರಿಕೆಟ್ ಮ್ಯಾಚ್ಗಳು ಘಳಿಗೆಗೊಂದು ಗಂಟೆಗೊಂದು ಅನ್ನೋ ಹಾಗೆ ಲೈವ್ ಟಿ ವಿ ಮೇಲೆ ಬರ್ತಾನೆ ಇರುತ್ತವೆ. T20 ಫಾರ್ಮ್ಯಾಟ್ನಲ್ಲಿರೋ ಕ್ರಿಕೆಟ್ ಮ್ಯಾಚ್ಗಳಿಂದ ಹಿಡಿದು ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ಗಳವರೆಗೆ ಒಂದಲ್ಲ ಒಂದು ಸೀರೀಸ್ ಅಥವಾ ಲೀಗ್ ಯಾವಾಗಲೂ ನಡೀತಾನೆ ಇರುತ್ತೆ. ಅದರಲ್ಲೂ ಅನೇಕ ಫ್ರ್ಯಾಂಚೈಸಿ ಕ್ರಿಕೆಟ್ ಕ್ಲಬ್ಗಳು ಬಂದ ಮೇಲಂತೂ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ಮಟ್ಟವನ್ನು ಕ್ರಿಕೆಟ್ ಪ್ರೇಮಿಗಳು ತಲುಪಿರಬಹುದು. ಆದರೆ ನಾನು ಈಗ ಹೇಳ್ತಾ ಇರೋ ಟೀಮು ಅಂತಿಂಥ ಟೀಮಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ರಣಜಿ ಕ್ರಿಕೆಟ್ ತಂಡ. ಅದರಲ್ಲೂ 10 ದಿನಗಳ ಹಿಂದೆ ವಿಜಯ್ ಹರಾರೆ ಟ್ರೋಫಿಯನ್ನು ಗೆದ್ದು ಹುಮ್ಮಸ್ಸಿನಿಂದ ಬೀಗ್ತಾ ಇರೋ ನಮ್ಮ ಮಯಾಂಕ್ ಅಗರ್ವಾಲ್ ನೇತೃತ್ವದ ಯುವ ತಂಡ. ಕಳೆದ ಸಾರಿ ನಾವು ರಣಜಿ ಟ್ರೋಫಿಯನ್ನು ಗೆದ್ದಿದ್ದು 2014 ಮತ್ತು 2015ರಲ್ಲಿ, ಬರೋಬ್ಬರಿ 10 ವರ್ಷಗಳ ಹಿಂದೆ. ಅಂದು ತಮಿಳುನಾಡಿನ ತಂಡವನ್ನು ಇನ್ನಿಂಗ್ಸ್ ಮತ್ತು 217 ರನ್ಗಳಿಂದ ಸೋಲಿಸಿದ ಆ ರೋಚಕ ಪಂದ್ಯವನ್ನು ಮರೆಯೋದಾದರೂ ಹೇಗೆ? ಆಗ ವಿನಯ್ ಕುಮಾರ್ ಕ್ಯಾಪ್ಟನ್ ಆಗಿದ್ದರು. KL ರಾಹುಲ್ ಅದೇ ಪಂದ್ಯದಲ್ಲಿ 188 ರನ್ ಸೂರೆ ಹೊಡೆದಿದ್ದರು. ಆಗ ಕರ್ನಾಟಕ ತಂಡಕ್ಕೆ ಆಡ್ತಾ ಇದ್ದ ಕರುಣ್ ನಾಯರ್ ಇನ್ನಿಂಗ್ಸ್ ಒಂದರಲ್ಲೇ 328 ರನ್ ದಾಖಲು ಮಾಡಿದರು. ಅದರ ಜೊತೆಗೆ ವಿನಯ್ ಕುಮಾರ್ ಶತಕವೂ ಸೇರಿದಂತೆ 231 ಓವರ್ಗಳಲ್ಲಿ 762 ರನ್ಗಳನ್ನು ಒಟ್ಟುಗೂಡಿಸಿದ್ದನ್ನು ಹೇಗೆ ತಾನೇ ಮರೆಯೋಕ್ಕೆ ಸಾಧ್ಯ? ಈ ನಮ್ಮ ತಂಡಕ್ಕೆ 10 ವರ್ಷಗಳಿಂದ ಮತ್ತೆ ಆ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಈ ಸರ್ತಿ ಕ್ವಾರ್ಟರ್ ಫೈನಲ್ಗೂ ಹೋಗ್ತೀವೋ ಇಲ್ವೋ ಅನ್ನೋ ಸಂಕಷ್ಟದಲ್ಲಿರೋ ತಂಡಕ್ಕೆ ನಾವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಲೇಬೇಕಲ್ವಾ? ಈ ಸಾರಿ ಇಲೈಟ್ ಗ್ರೂಪ್ ಸಿಯಲ್ಲಿ 19 ಪಾಯಿಂಟ್ಗಳಿಂದ ನಮ್ಮ ಕರ್ನಾಟಕ ತಂಡ ಈಗ 3ನೇ ಸ್ಥಾನದಲ್ಲಿದೆ. ಮೊದಲನೇ ಮತ್ತು 2ನೇ ಸ್ಥಾನದಲ್ಲಿ ಕ್ರಮವಾಗಿ ಹರಿಯಾಣ ಮತ್ತು ಕೇರಳ ತಂಡಗಳಿವೆ. ಇನ್ನು ಈ ಲೀಗ್ನಲ್ಲಿ ಕರ್ನಾಟಕ ತಂಡದ ಕೊನೆಯ ಮ್ಯಾಚ್ ಹರಿಯಾಣದ ಮೇಲೆಯೇ ಇದೆ. ಜನವರಿ 30ರಿಂದ ಫೆಬ್ರವರಿ 2ರವರೆಗೆ ಬೆಂಗಳೂರಿನಲ್ಲಿ ನಡೆಯೋ ಈ ಮ್ಯಾಚ್ಗೆ ನಾವೆಲ್ಲ ಎಷ್ಟು ಬೆಂಬಲ ಕೊಡ್ತೀವೋ ಅಷ್ಟು ಒಳ್ಳೆಯದು. ನಮ್ಮ ಕರ್ನಾಟಕ ತಂಡ ಈ ಲೀಗ್ನಲ್ಲಿ ಕ್ವಾರ್ಟರ್ ಫೈನಲ್ ಹೋಗೋದಕ್ಕೆ ಇರೋದು 2 ದಾರಿಗಳು. ಒಂದು, 26 ಪಾಯಿಂಟ್ಸ್ನಲ್ಲಿರೋ ಹರಿಯಾಣ ತಂಡವನ್ನು ಇನ್ನಿಂಗ್ಸ್ ಪ್ಲಸ್ ರನ್ಗಳಿಂದ ಗೆಲ್ಲಬೇಕು. ಆಗ 7 ಪಾಯಿಂಟ್ಸ್ ಸಿಗುತ್ತೆ. ಅದರಿಂದ ನಾವು 26 ಪಾಯಿಂಟ್ ಗಳಿಸಿ ನೆಟ್ ರನ್ ರೇಟ್ನಲ್ಲಿ ಕ್ವಾಲಿಫೈ ಆಗ್ಬೋದು. ಬಲಿಷ್ಠವಾದ ಹರಿಯಾಣವನ್ನು ಮಣಿಸೋದು ಅಷ್ಟು ಸುಲಭವಾದ ವಿಚಾರ ಏನೂ ಅಲ್ಲ. ಇನ್ನು 2ನೇ ದಾರಿ ಅಂದರೆ, ಈಗಾಗಲೇ 21 ಪಾಯಿಂಟ್ ಗಳಿಸಿ 2ನೇ ಸ್ಥಾನದಲ್ಲಿರೋ ಕೇರಳವನ್ನು ಕೊನೆ ಸ್ಥಾನದಲ್ಲಿರೋ ಬಿಹಾರದವರು ಸೋಲಿಸಬೇಕು. ಒಂದು ವೇಳೆ ಕೇರಳ ಸೋತರೂ ಕರ್ನಾಟಕ ಹರಿಯಾಣ ಪಂದ್ಯ ಡ್ರಾ ಆಗಿ ಕರ್ನಾಟಕಕ್ಕೆ 3 ಪಾಯಿಂಟ್ ಸಿಕ್ಕರೂ ಸಾಕು. ನಾವು ಒಟ್ಟು 22 ಪಾಯಿಂಟ್ಸ್ ತೊಗೊಂಡು ಕ್ವಾಲಿಫೈ ಆಗ್ಬೋದು. ನಮ್ಮ ರಣಜಿ ಪಂದ್ಯಗಳನ್ನು ನಾನು ಯಾವತ್ತಿಂದನೂ ಫಾಲೋ ಮಾಡ್ತೀನಿ. ಮೊನ್ನೆ ನಮ್ಮ ಹುಡುಗರು ಪಂಜಾಬ್ ತಂಡವನ್ನು ಹೀನಾಯವಾಗಿ ಸೋಲಿಸಿದರೆ ಅದು ಸುದ್ದಿನೇ ಆಗಲಿಲ್ಲ. ಮೊದಲನೇ ಇನ್ನಿಂಗ್ಸಲ್ಲಿ ತಿಣುಕಾಡಿ 4 ರನ್ ಹೊಡೆದಿದ್ದ ಶುಭ್ಮನ್ ಗಿಲ್ 2ನೇ ಇನ್ನಿಂಗ್ಸಲ್ಲಿ 171 ಬಾಲ್ಗಳಿಂದ 102 ರನ್ ಹೊಡೆದಿದ್ದು ಎಲ್ಲ ಕಡೆ ಬಹಳ ದೊಡ್ಡ ಸುದ್ದಿ ಆಯಿತು. ಅದೇ ಪಂದ್ಯದಲ್ಲಿ 277 ಬಾಲ್ಗಳಿಂದ 203 ರನ್ ಹೊಡೆದು ಮನಮೋಹಕ ಇನ್ನಿಂಗ್ಸ್ ಜಯವನ್ನು ತಂದುಕೊಟ್ಟ ರವಿಚಂದ್ರನ್ ಸ್ಮರಣ್ ದ್ವಿಶತಕದ ಬಗ್ಗೆ ಯಾರೂ ಮಾತಾಡಲೇ ಇಲ್ಲ. ಸ್ಮರಣ್ ಆಟದ ವೈಖರಿ ಎಷ್ಟು ಸೊಗಸಾಗಿದೆ ಅಂತ ಹೈಲೈಟ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವರ ಕಾನ್ಫಿಡೆನ್ಸ್ ಏನು, ಅವರ ಪ್ರಿಪ್ರೇಷನ್ ಏನು ಅಂತ. ನಮ್ಮ BCCI ಸೈಟ್ನಲ್ಲೂ ಕೂಡ ವಿಡಿಯೋ ಹೈಲೈಟ್ಸ್ ನೋಡೋಕ್ಕೆ ಹೋದರೆ ಅಲ್ಲೂ ಕರ್ನಾಟಕದ ಒಂದೇ ಒಂದು ವಿಡಿಯೋನೂ ಸಿಗಲ್ಲಲ್ಲ. ಬರೀ ಮುಂಬೈ ತಂಡದವರ ಕೈ ಚಳಕವನ್ನೇ ತೋರಿಸಿದವರು. ಬೌಲಿಂಗ್ನಲ್ಲಿ ವಾಸುಕಿ ಕೌಶಿಕ್ ಮತ್ತು ಅಭಿಲಾಷ್ ಶೆಟ್ಟಿ ಅವರ ವೈಖರಿ ನೋಡೋದೇ ಒಂದು ಚಂದ. ಅವ್ರ ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಮಾಡೋ ಅಭಿನವ್ ಮನೋಹರ್ ಮತ್ತು ಕೃಷ್ಣನ್ ಶ್ರೀಜಿತ್ ಅವರ ಬ್ಯಾಟಿಂಗ್ ಲಯ ಬಹಳ ಚೆನ್ನಾಗಿದೆ. ನಿಮಗೆ ನೆನಪಿರ್ಬೋದು, ಇಂಥ ಪಂದ್ಯಗಳನ್ನು ಆಡಿಯೇ ನಮ್ಮ ರಾಹುಲ್ ದ್ರಾವಿಡ್ ಅಂತವರು ಮುಂದೆ ಬೆಳೆದು ಭಾರತದ ಗೋಡೆ ಮತ್ತು ಆಧಾರ ಸ್ತಂಭ ಆಗಿದ್ದು. ಕರ್ನಾಟಕದಂತೆ ಪ್ರತಿ ರಾಜ್ಯಕ್ಕೂ ಅವರದ್ದೇ ಆದ ಹೆಮ್ಮೆಯ ಆಟಗಾರರು ಇದ್ದೇ ಇರ್ತಾರೆ. ಇಂಥ ಅಪ್ರತಿಮ ಪ್ರತಿಭೆಗಳು ಹುಟ್ಟುವ ಸ್ಥಳದಲ್ಲಿ
ಅವರು ತಮಗೆ ಸಿಕ್ಕ ಅವಕಾಶಗಳನ್ನು ಹೇಗೆ ಬಳಸಿಕೊಂಡು ಮುಂದೆ ಬರ್ತಾರೆ ಅಂತ ನೋಡೋ ರೋಚಕತೆಯ ಸ್ವಾರಸ್ಯವೇ ಬೇರೆ. ಏನಂತೀರಿ? ನಾವು ನಮ್ಮ ಕರ್ನಾಟಕದ ಕ್ರಿಕೆಟರ್ಗಳನ್ನು ಸಪೋರ್ಟ್ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಎಲ್ಲರೂ ಸಪೋರ್ಟ್ ಮಾಡೋಣ. ಜೈ ಕರ್ನಾಟಕ.